ಸಂಕ್ರಾಂತಿ ಹಿಂದಿನ ದಿನ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಎಲ್ಲಿಗೆ ಹೋಗೋದು ಅಂತಂದೇಳಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಿಂಗೂ ಡಿಸ್ಕಷನ್ ಮಾಡ್ತಾ ಫೈನಲಿ ಒಂದು ಜಾಗನ ಸೆಲೆಕ್ಟ್ ಮಾಡಿಬಿಟ್ವಿ. ಸೆಲೆಕ್ಟ್ ಮಾಡಿ ಬೇಗನೆ ಎದ್ದು 2:30ಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಯಾವ ಪ್ಲೇಸು ಅಂತಂದೇಳಿ ನಿಮಗೆ ಗೊತ್ತಾಗಬೇಕಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಟ್ರಿಪ್ ಮಾಡೋಣ ಆದ್ಮೇಲೆ ಸುಮ್ ಕುತ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಬನ್ನಿ ಹೊಸ ವರ್ಷನ ಸ್ಟ್ರಾಂಗ್ ಆಗಿ ವೆಲ್ಕಮ್ ಮಾಡೋಣ. ಎಲ್ಲಿ ಬಂದೆವು? ಸೊ ಬಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪರಮ್ ವ್ಲಾಗ್ಸ್. ನಮಸ್ಕಾರ ಪರಮಾತ್ಮಗಳ ಅಂತ ನನ್ನ ವ್ಲಾಗಲ್ಲಿ ನಾನು ಹೇಳ್ತೀನಿ. ಇದು ಶಿವಕುಮಾರ್ ಅವರ ವ್ಲಾಗ್. ಇದು ಶಿವಕುಮಾರ್ ಬಣಗಾರ್ ಅವ್ರ ಚಾನಲಲ್ಲಿ ನಾನು ಬಂದಿದ್ದೀನಿ. ಸೊ ಫ್ಯಾಮಿಲಿ ಟ್ರಿಪ್ ಬಂದಿದ್ವಿ. ಆಲ್ಮೋಸ್ಟ್ ಎಷ್ಟೊಂದು ಜನ ಇದೀವಿ ನೋಡಿ. ಸೊ ಇಷ್ಟು ಜನ ಬಂದಿರೋದು. ವಾಯ್ಸ್ ಯಾವ ಥರ ಬರ್ತಿದೆ ನನಗೆ ಗೊತ್ತಿಲ್ಲ. ಲೌಡಾಗಿ ಮಾತಾಡಬೇಕು ಅಥವಾ ಮೀಡಿಯಮ್ ಇದ್ರೂ ಹೋಗ್ತೇನೆ ಅಂತ. ಸೊ ಇದು ಬಂದಿರೋದು ಹೊನ್ನಾವರದಲ್ಲಿ ಮೇನ್ ಬೀಚಿಗೆ. ಸೊ ಅಲ್ಲಿ ನೋಡ್ಬೋದು ನೀವೇ ಹೈಟೈಟ್ಸ್ ಹೆಂಗೆ ಬರ್ತಾಯಿದೆ ಅಂತ. ಶಿವು ಬಣಗಾರ್ ಅವ್ರ ಚಾನಲ್ಲು. ನನ್ನ ವೇ ಆಫ್ ಸ್ಟೈಲಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗೋಣ. ಸೈಡ್ ಹೊನ್ನಾವರ ಸೈಡ್ ಬಂದಿದ್ದೀವಿ. ಎಲ್ಲ ಏನ್ರ ಮತ್ತೊಂದು ಸತಿ ಹೊನ್ನಾವರದ ಮೇನ್ ಬೀಚು. ಈಕೋ ಪಾರ್ಕ್ ಅಂತ ಕೂಡ ಇಲ್ಲಿದೆ. ಇಲ್ಲಿ ಕಾಸರಗೋಡು ಈಕೋ ಪಾರ್ಕ್ ಅಂತ. ಎಂಟ್ರಿ ಫೀಸ್ ಕೂಡ ಇದೆ ಅದಕ್ಕೆ. ಈಕೋ ಪಾರ್ಕಿಗೆ 10 ರೂಪಾಯಿ. ಬೇಕಾದವರು ಒಳಗಡೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು ಈಕೋ ಪಾರ್ಕಲ್ಲಿ. ಇಲ್ಲಾಂದರೆ ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಬೀಚಲ್ಲಿ ಚಿಲ್ ಮಾಡ್ಬೋದು. ಬಟ್ ಈ ಟೈಮಲ್ಲಿ ಜನವರಿ ನಾವು ಬಂದಿರೋದು ಇವಾಗ. ಆಲ್ಮೋಸ್ಟ್ ಹೈ ಟೈಡ್ಸ್ ಇದೆ. ಹುಷಾರಾಗಿ ಬರೋರು ಬಂದು ಆಟ ಆಡ್ಕೊಳ್ಳಿ. ಟೈಮ್ ಒಂದು 10 ಗಂಟೆ ಇವಾಗ ಬೆಳಗ್ಗೆ. ಸೊ ಇದು ಈಕೋ ಬೀಚ್. ಈ ಈಕೋ ಬೀಚಿನ ಸ್ಪೆಷಾಲಿಟಿ ಬಂದ್ಬಿಟ್ಟು ಬೇಸಿಕಲಿ ಮೇಯ್ನಾಗಿ ನೋನ್ ಇರೋದು ಈ ಗೋಲ್ಡನ್ ಸ್ಯಾಂಡಿಗಂತೆ. ಬಟ್ ಆಲ್ಮೋಸ್ಟ್ ಎಲ್ಲ ಬೀಚ್ ಸ್ಯಾಂಡಸ್ಸು ಇದೇ ಥರ, ಸ್ಯಾಂಡ್ಸ್ ಕೂಡ ಇದೇ ಥರ ಇರುತ್ತೆ. ಅದೇನೋ ಗೊತ್ತಿಲ್ಲ, ಗೋಲ್ಡ್ ಸ್ಯಾಂಡ್ ಅಂದ್ಬಿಟ್ಟು ಫೇಮಸ್ ಆಗಿದೆ ಇಲ್ಲಿಗೆ. ಪೀಸ್ಫುಲ್ಲಾಗಿ ಫ್ಯಾಮಿಲಿಯವರೆಲ್ಲ ಬಂದು ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. ಟೈಡ್ಸ್ ಕಮ್ಮಿ ಇದ್ದಾಗ ಇನ್ನೂ ಚೆನ್ನಾಗಿರೋದು ಆಟ ಆಡೋಕ್ಕೆ. ಬಟ್ ನೋಡ್ಬೋದು ಎಲ್ಲ ಸಣ್ಣ ಮಕ್ಕಳು ಆಟಾಡ್ತಿದ್ದಾರೆ, ದೊಡ್ಡವರು ಆಟಾಡ್ತಿದ್ದಾರೆ. ಇಟ್ಸ್ ಈಸ್ ಗುಡ್. ಲೈಫ್ ಗಾರ್ಡ್ಸ್ ಕೂಡ ಇರ್ತಾರೆ ಇಲ್ಲಿ ಎಮರ್ಜೆನ್ಸಿಗೆ. ವಾಶ್ರೂಮ್ ಕೂಡ ಇದೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಆಫ್ಟರ್ ಬೀಚಲ್ಲಿ ಆಟ ಆಡಾದ್ಮೇಲೆ. ಸೊ ಒಂದು ಪೀಸ್ಫುಲ್ ವಾಕ್ ಮಾಡ್ಕೊತ ಹೋಗ್ಬೋದು ಇಲ್ಲಿ ಚೆನ್ನಾಗೆ. ಮೇನ್ ಇಲ್ಲಿ ಬರೋಕ್ಕೆ ಫ್ಯಾಮಿಲಿ ಜೊತೆ ಏನಕ್ಕೆ ಯೂಸ್ಫುಲ್ಲು ಅಂತ ಅಂದರೆ, ಈ ಕಡೆ ಬಿಸಿದೆ. ಮೇನ್ ಈ ಬೀಚಲ್ಲಿ ಫ್ಯಾಮಿಲಿ ಜೊತೆ ಬರೋಕ್ಕೆ ಏನಕ್ಕೆ ಯೂಸು ಅಂದರೆ ಫಾರಿನರ್ಸ್ ಇರಲ್ಲ ಅನ್ನೋದೊಂದು ಮೇನು. ಸೊ ಅಟ್ ದ ಎಂಡ್ ಪಾಯಿಂಟ್ ಅದೇ ಬರುತ್ತೆ. ಬೀಚಸ್ ಅಂದಿದ ತಕ್ಷಣ ಓಕೆ ಫ್ಯಾಮಿಲಿ ಲೈಕ್ ಎಲ್ಲರೂ ಹೆಂಗೆ ಅನ್ಕೋತಾರೆ ಅಂದರೆ ಎಷ್ಟು ಹಾಂ ಹಾಂ ಅಲೋಡಿಲ್ಲ. ಓಕೆ ಸರಿ ಬರೀ ಇಂಥದೇ. ಸೊ ಇಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಅಲೋ ಇಲ್ಲ. ಸೊ ಈಗ ಆದಷ್ಟೇ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಸಾಕು. ಇಲ್ಲಿ ಆಟ ಆಡೋಕ್ಕೆ ಪಾರ್ಕು ಇದೆ ಸಣ್ಣ ಮಕ್ಕಳಿಗೆ ಚೆನ್ನಾಗೆ. ಸಣ್ಣದಾಗಿ 2 ಜಾರುಗುಂಪೆ ಇದೆ, 2 ಜೋಕಾಲಿ ಇದೆ. ಆಟ ಆಡೋಕ್ಕೆ ಚೆನ್ನಾಗಿದೆ. ಬಟ್ ಅವ್ರು ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ಅಂತಲ್ಲ, ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಅಷ್ಟೇ. ಯೂಟ್ಯೂಬರ್ಸ್ ಅಂತಲೇ ಏನಲ್ಲ, ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲಂತೆ. ಅದೇನಕ್ಕೂ ಗೊತ್ತಿಲ್ಲ, ಇರುತ್ತೆ ಏನಾದರೂ ರೂಲ್ಸು. ಸೊ ಅದನ್ನು ರೆಸ್ಪೆಕ್ಟ್ ಕೊಡೋಣ. ಏನಕ್ಕೆ ಕೇಳಿರ್ತಾರೆ ಅಂತ ಅದನ್ನು ಅರ್ಥ ಮಾಡಿಕೊಂಡು. ಸೊ ಯಾರು ಗೊತ್ತಿರೋರಿದ್ದರೆ ಅದನ್ನು ತಿಳಿಸಿ ಕಮೆಂಟಲ್ಲಿ ನೋಡೋಣ. ಬನ್ನಿ ಹೋಗೋಣ. ಶಿವಕುಮಾರ್ ಅವ್ರಿಗೆ ವಾಪಸ್ ಕೊಡೋಣ. ಅಲ್ಲಿದ್ದಾರೆ ಅವರು. ಅವ್ರ ಚಾನಲ್ ಅವರಿಗೆ ಹ್ಯಾಂಡ್ ಓವರ್ ಮಾಡೋಣ ಇವಾಗ. ಎಷ್ಟೋ ತನಕ ನಾನು ಮಾಡಿದ್ದು ಸಾಕು. ಹೋಗ್ಬಿಟ್ಟು ಶಿವಕುಮಾರ್ ಅವ್ರಿಗೆ ಕೊಡೋಣ. ಬನ್ನಿ. ಹ್ಯಾಂಡಿಂಗ್ ಓವರ್ ದ ಬ್ಯಾಕ್ ಟು ದ ಕ್ಯಾಮ್ರಾ ಓನರಿಗೆ. ಕಂಟಿನ್ಯೂ ಮಾಡಲಾ?
ಇದೆ ನಾವು ರೆಡಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು 2 ನಿಮಿಷದಲ್ಲಿ ರೆಡಿಯಾಗಿ ಬೀಚ್ ಹತ್ರ ಹೋಗ್ತೇವೆ. ಬನ್ನಿ, ಲೆಟ್ಸ್ ಗೋ. ಇಷ್ಟೊಂದು ಕ್ಲೀನ್ ಆಗಿರೋ ಇಕೋ ಬೀಚಲ್ಲಿ ಸಖತ್ತಾಗೆ ಎಂಜಾಯ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದು 1 ಅವರ್ ಬ್ಯಾಕ್ ವಾಟರ್ ಬೋಟ್ ಹತ್ರ. ಶರಾವತಿ ಬ್ಯಾಕ್ ವಾಟರು ಬೋಟಿಂಗ್ ಅಷ್ಟೇ ಅಲ್ಲದೆ ಬೋಟಿಂಗ್ನ ಜೊತೆಗೆ ಫೋಟೋ ಶೂಟ್ ಮಾಡಲಿಕ್ಕೂ ಕೂಡ ತುಂಬಾ ಫೇಮಸ್ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಕೇರಳ ವ್ಯೂ ಪಾಯಿಂಟ್ನ ನೋಡೋದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಇರೋ 40 ನಿಮಿಷದ ಬೋಟಿಂಗ್ ಅವರಲ್ಲಿ ಎಲ್ಲರೂ ನಾ ಮುಂದು ನೀ ಮುಂದು ಅಂತ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮಾಡಿ ಫೋಟೋ ಶೂಟ್ನ ಮುಗಿಸ್ಕೊಂಡ್ವಿ. ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಬಾಯ್.